ಈ ಕುರ್ಚಿ ಕಾಳಗದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬರಲೇಬೇಕು. ಯಾಕಂದರೆ ಹೈಕಮಾಂಡ್ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸ್ತಾ ಇದೆ. ಬಿಟ್ಟರೆ ಎಡವಟ್ಟಾಗುತ್ತೆ ಅನ್ನುವಂಥದ್ದು ಗೊತ್ತಿದೆ. ಹೀಗಾಗೇನು ಅಂದರೆ ಇದಕ್ಕೆ ಒನ್ಸ್ ಫಾರ್ ಆಲ್ ಫುಲ್ ಸ್ಟಾಪ್ ಇಟ್ಬಿಡಬೇಕು, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೆ. ಅತಿ ಶೀಘ್ರದಲ್ಲೇ CM ಮತ್ತು DCMನ ದಿಲ್ಲಿಗೆ ಕರೆಸಿಕೊಳ್ಳುವಂಥ ಸಾಧ್ಯತೆಗಳಿದೆ. ಸೋನಿಯಾ ನಿವಾಸದಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಮೀಟಿಂಗ್ ಆಯ್ತಂತೆ. ಆ ಮೀಟಿಂಗಲ್ಲಿ ಒಂದು ತೀರ್ಮಾನಕ್ಕೆ ಬಂದಿರುತ್ತೆ. ಮುಂದಿನ ದಿನಗಳಲ್ಲಿ ಸೇರಬೇಕು, ಮತ್ತೊಂದು ಸರಿ ಮೀಟಿಂಗ್ ಮಾಡಬೇಕು. ಕರ್ನಾಟಕದಲ್ಲಿ ಸ್ಥಿತಿಗತಿಗಳು ಹದಗೆಡಬಾರದು, ಎಲ್ಲರ ಅಭಿಮತ ಪಡೆದು ಒಂದು ತೀರ್ಮಾನಕ್ಕೆ ಬರಬೇಕು ಅನ್ನುವಂಥ ನಿರ್ಧಾರಕ್ಕೆ ಬರಲಾಗಿದೆ. ಸೋನಿಯಾ ಗಾಂಧಿಯವರು, AICC ಅಧ್ಯಕ್ಷ ಖರ್ಗೆ ಅವರು, ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ವೇಣುಗೋಪಾಲ್, ಸುರ್ಜೇವಾಲಾ ಇವರೆಲ್ಲರೂ ಸಭೆ ಮಾಡಿದ್ದಾರೆ. ಸಭೆ ಮಾಡಿ ತೀರ್ಮಾನಕ್ಕೆ ಬಂದಿದ್ದಾರೆ. ಆದಷ್ಟು ಬೇಗ ಇದನ್ನು ಸರಿ ಮಾಡಬೇಕು. ತುರ್ತು ಮಧ್ಯಪ್ರವೇಶದ ಅಗತ್ಯ ಇದೆ. ಸೋನಿಯಾ ಗಾಂಧಿಯವರೇ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ, ಬಿಟ್ಟರೆ ಎಡವಟ್ಟಾಗತ್ತೆ ಅಂತ. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಈ ಮಾತನ್ನು ಎಂಡಾರ್ಸ್ ಮಾಡಿದ್ದಾರೆ. ಹೌದು, ನೀವು ಹೇಳ್ತಿರೋದು ಕರೆಕ್ಟು, ಆದಷ್ಟು ಬೇಗ ಸರಿ ಮಾಡಬೇಕು, 19ರೊಳಗಡೆನೇ ಸರಿ ಮಾಡೋಣ ಅನ್ನೋ ಮಾತುಗಳು. ಸರಿ ಮಾಡೋದು ಅಂತಂದರೆ ಬದಲಾಗಿಬಿಡ್ತಾರೆ ಅಂತ ಅಲ್ಲ, ಅಟ್ಲೀಸ್ಟ್ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ನಾವು, ಈ ತೀರ್ಮಾನವನ್ನು ಇಬ್ಬರೂ ಕೂಡ ಫಾಲೋ ಮಾಡಬೇಕು ಅಂತ. ಕುರ್ಚಿಲಿರಬೇಕಾ ಬಿಡಬೇಕೋ, ಬಿಡೋದಾದರೆ ಯಾವ ಬಿಡಬೇಕು, ಒಂದಷ್ಟು ಗಡುವು ಕೊಟ್ಟು ಬಿಡಿಸ್ಬೇಕಾ, ಅಧಿವೇಶನ ಎಲ್ಲ ಮುಗಿದು ಮುಂದಿನ ದಿನಗಳಲ್ಲಿ ಬಜೆಟ್ ಬಂದು ಅದೆಲ್ಲ ಆದಮೇಲೆ ಸಿದ್ದರಾಮಯ್ಯನವ್ರಿಗೆ ಏನಾದರೂ ಎಕ್ಸಿಟ್ ಕೊಡಬೇಕಾ, ರೆಸ್ಪೆಕ್ಟ್ಫುಲ್ ಎಕ್ಸಿಟ್ ಕೊಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. ಸೊ ಹೀಗಾಗಿಯೇ ಈಗ ಒಂದು ಸುತ್ತಿನ ಮಾತುಕತೆ ಆಗಿದೆ. ಅದೆಲ್ಲ ಆದಮೇಲೆ ಮತ್ತೆ 20 ಅಥವಾ 21ನೇ ತಾರೀಕು ಮತ್ತೆ ಸಭೆ ಸೇರ್ತಾರಂತೆ ನಾಯಕರು. ಸಭೆ ಸೇರಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಮತ್ತೊಂದು ಸರಿ ಹೈಕಮಾಂಡ್ ನಾಯಕರು ಸಭೆ ಸೇರಿ ಒಂದು ತೀರ್ಮಾನಕ್ಕೆ ಬರ್ತಾರೆ. 20ನೇ ತಾರೀಕು ಅಥವಾ 21ನೇ ತಾರೀಕು ಸೆಕೆಂಡ್ ರೌಂಡ್ ಮೀಟಿಂಗ್. ಅದೆಲ್ಲ ಆದಮೇಲೆ ಸಿದ್ದರಾಮಯ್ಯನವ್ರನ್ನ ಮತ್ತು ಶಿವಕುಮಾರ್ ಅವ್ರನ್ನ ಕರೆಸಿಕೊಳ್ಳಲಾಗುತ್ತೆ. CM ಮತ್ತು DCM ಇಬ್ಬರನ್ನೂ ಕೂಡ ಕರೆಸ್ಕೊತಾರೆ. ಎದುರಾಬದ್ರ ಕೂರಿಸಿ ಮಾತುಕತೆ ಮಾಡಬೇಕು, ತೀರ್ಮಾನವನ್ನು ಹೇಳಬೇಕು. ಇಲ್ಲಿಗೆ ಬಂದು ನಿಂತಿದೆ. ಯಾಕಂದರೆ ಒಬ್ಬರಾದ್ಮೇಲೆ ಒಬ್ಬರು ಸ್ಟೇಟ್ಮೆಂಟ್ ಕೊಡ್ತಿರೋದು, ಈ ಜಯಕಾರಗಳು ಇದೆಲ್ಲವೂ ಕೂಡ ಸಾಲ್ವ್ ಆಗಿಲ್ಲ ಅನ್ನೋದರ ಸ್ಪಷ್ಟ ಸೂಚನೆ. ಬೆಳೆಯೋಕ್ಕೆ ಬಿಟ್ಟರೆ ಇದು ಎಡವಟ್ಟಾಗುತ್ತೆ ಅನ್ನುವಂಥದ್ದು ಕೂಡ ಗೊತ್ತು. ಇನ್ನು CMಗೆ ರಾಹುಲ್ ಗಾಂಧಿ ಮೇಲೆ ವಿಪರೀತವಾದಂಥ ನಂಬಿಕೆ, ನನ್ನ ಬೆಂಬಲಕ್ಕೆ ನಿಲ್ತಾರೆ ಅನ್ನುವಂಥ ವಿಶ್ವಾಸ. ಮೊನ್ನೆ ನಡೆದಂಥ ಸಭೆಯಲ್ಲೂ ಕೂಡ ರಾಹುಲ್ CM ಪರವಾಗೇ ಇದ್ರಂತೆ. ಯಾಕೆಂದರೆ ರಾಹುಲ್ ಗಾಂಧಿ ಅವ್ರು ನೋಡಿದ್ದೀವಿ ನಾವು, ಈ ಯಾವ್ದಾರ ಕಾರ್ಯಕ್ರಮ ಆದಂಥ ಸಂದರ್ಭದಲ್ಲಿ ಜನ ಹೋ ಅಂತಾರಲ್ಲ, ಆವಾಗ ರಾಹುಲ್ ಗಾಂಧಿ ಮುಖದಲ್ಲಿ ನಗು ನೋಡಬೇಕು. ನೋ ಡೌಟ್, ಸಿದ್ದರಾಮಯ್ಯ ಜನಪ್ರಿಯ ನಾಯಕ ಅನ್ನೋದರಲ್ಲಿ ಸಂದೇಹನೇ ಇಲ್ಲ, ಅಹಿಂದ ನಾಯಕ ಅನ್ನೋದರಲ್ಲಿ ಸಂದೇಹನೇ ಇಲ್ಲ. ಆದರೆ ಕೊಟ್ಟ ಮಾತನ್ನು ಉಳಿಸ್ಕೋಬೇಕಲ್ಲ. ಅದನ್ನೇ ಡಿ ಕೆ ಸೋದರರು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಹೇಳ್ತಿರೋದು. ಕೊಟ್ಟ ಮಾತನ್ನು ಪದೇ ಪದೇ ಜ್ಞಾಪಿಸುವಂಥ ಕೆಲಸಗಳಾಗ್ತಿರೋದು. ಸೊ ಹೀಗಾಗೇನು ಅಂತಂದರೆ ಪದೇ ಪದೇ ಜ್ಞಾಪಿಸಿ, ಆಯ್ತು ಸ್ವಾಮಿ ನೀವು ನಮ್ಮ ಬಿಡಿ, ನಾವಿನ್ನು ಅಧಿಕಾರ ಮಾಡ್ತೀವಿ ಅಂತ. ಆದರೆ ಗೊತ್ತಿಲ್ಲ ಯಾವ್ಯಾವ ನಾಯಕರ ಪರವಾಗಿ ಜನ ಹೆಂಗೆ ಮಾತಾಡ್ತಾ ಇದ್ದಾರೆ. ಈಗ CM ಪರವಾಗಿ CM ಮಗ ಮತ್ತೆ ಮಾತಾಡಿದ್ದಾರೆ. ಕನಸು ಕಂಡ್ರಿ ಅಷ್ಟೇ ನೀವು, ಸಿದ್ದರಾಮಯ್ಯನವರೇ ಅವಧಿ ಪೂರೈಸ್ತಾರೆ ಅಂತ. ಏನು ಹೇಳ್ತೀರಿ ಇದಕ್ಕೆ? ಖುದ್ದು ಮುಖ್ಯಮಂತ್ರಿಗಳ ಮಗನೇ ಮಾತಾಡಿರೋದು. ಇನ್ನು ಇದೆಲ್ಲದರ ಜೊತೆಗೆ ರಾಹುಲ್ ಗಾಂಧಿ ಡಿಸೆಂಬರ್ 25ನೇ ತಾರೀಕು ವಿದೇಶ ಪ್ರವಾಸಕ್ಕೆ ಹೋಗ್ತಾರೆ. ಅಷ್ಟರ ಒಳಗಡೆಗೆ ಇದೆಲ್ಲವೂ ಕೂಡ ಸಾಲ್ವ್ ಆಗಬೇಕು. 25 ಅಂತಂದರೆ 24ರೊಳಗಡೆಗೆ ಇದೆಲ್ಲ ಮುಗಿಬೇಕು, ಒಂದು ತೀರ್ಮಾನಕ್ಕೆ ಬರಬೇಕು. ಇನ್ನು KC ವೇಣುಗೋಪಾಲ್ ಲೋಕಲ್ ಎಲೆಕ್ಷನ್ ಬ್ಯುಸಿನಲ್ಲಿದ್ದಾರೆ. ಅದೆಲ್ಲ ಆದಮೇಲೆ ಈ ನಾಯಕರನ್ನು ಕರೆಸಿ ಮಾತಾಡ್ತಾರೆ. CM DCM ಇಬ್ಬರನ್ನೂ ಕೂಡ ಕರೆಸಿ ಮಾತಾಡಬಹುದು.
ಬನ್ನಿ ನಮ್ಮ ಪ್ರತಿನಿಧಿ ಪ್ರಸನ್ನ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಈ ಕೆಲವು ಸಿನಿಮಾಗಳು ನೋಡ್ತೀವಿ, ಇನ್ನೇನು ಮುಗಿತಾ ಹೋಯ್ತಪ್ಪ, ಇನ್ನೇನು ಕ್ಲೈಮ್ಯಾಕ್ಸ್ ಬಂದೇ ಬಿಡ್ತು ಅನ್ನೋಂಥ ಸಂದರ್ಭದಲ್ಲಿ ಇಡೀ ಸಿನಿಮಾಕ್ಕೆ ಬೇರೆ ತಿರುವು ಸಿಕ್ಕಿಬಿಡುತ್ತೆ. ಹಾಗೆ ಇದು ಕೂಡ ಈ ಕಾಂಗ್ರೆಸ್ಸಿನ ಸಿನಿಮಾ, ಈ ಅಧಿಕಾರ ಸಿನಿಮಾ, ಈ ಪಟ್ಟದ ಆಟದ ಸಿನಿಮಾ ಇದೆಯಲ್ಲ, ಅದು ಕೂಡ ಹಾಗೇನೆ ಎಲ್ಲೋ ಒಂದು ಕಡೆ ಮುಗಿತಪ್ಪ, ಇವರು ಅವ್ರ ಮನೆ ಊಟಕ್ಕೆ ಹೋದರು, ಅವ್ರು ಇವ್ರ ಮನೆ ಊಟಕ್ಕೆ ಬಂದರು, ಎಲ್ಲದೂ ಕೂಡ ಸುಖಾಂತ್ಯ ಅಂತ ತೋರಿಸುವಂಥ ಸಂದರ್ಭದಲ್ಲೇ ಇಲ್ಲ ಒಳಗಿಂದೊಳಗೇ ಭಯಂಕರವಾದಂಥ ಬಿಸಿ ಇದೆ ಅಂತ ಸಾಬೀತಾಗ್ತಾ ಇದೆ. ಯಾಕಂದರೆ ಈಗ ಸಿದ್ದರಾಮಯ್ಯವ್ರ ಮಗ ಮಾತಾಡಿರುವಂಥ ಮಾತುಗಳು, ಅವ್ರ ಪರವಾಗಿ ಇವ್ರು ಘೋಷಣೆಗೆ ಹೋಗೋದು, ಇವ್ರ ಪರವಾಗಿ ಅವ್ರು ಘೋಷಣೆಗೆ ಹೋಗೋದು, ಈ ರೀತಿ ಇರುವಂಥದ್ದೆಲ್ಲವೂ ಕೂಡ ನಾವು ನೋಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಹೈಕಮಾಂಡ್ ಇದನ್ನು ಒಂದು ನಿರ್ಧಾರಕ್ಕೆ ಬರಲೇಬೇಕು, ಇದಕ್ಕೊಂದು ಫುಲ್ ಸ್ಟಾಪ್ ಇಡಲೇಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದೆ ಅಂತ. ಅಷ್ಟು ಸುಲಭವ? ಒಂದು ರೌಂಡ್ ಆಗಿದೆ, 2 ರೌಂಡ್ ಮೀಟಿಂಗು ಕೂಡ ಕರೆದಿದ್ದಾರೆ. ಇದೆಲ್ಲದೂ ಕೂಡ ಸುಲಭವಾಗಿ ಬಗೆಹರಿಯುತ್ತಾ ಅಂದ್ಕೊಂಡಿರೋ ಪ್ರಕಾರ? ಹಾಗಾದರೆ ಡಿಸೆಂಬರ್ನಲ್ಲೇ ಇದೆಲ್ಲವೂ ಕೂಡ ಸಾಲ್ವ್ ಆಗುತ್ತಾ? ರಂಗನಾಥ್, ಮೇಲ್ನೋಟಕ್ಕೆ ಎಲ್ಲವೂ ಕೂಡ ನೋ ಪ್ರಾಬ್ಲಮ್ ಅನ್ನುವಂತಹ ರೀತಿಯಲ್ಲಿ ಬಿಂಬಿತವಾಗ್ತಾ ಇದೆ. ಆದರೆ ಒಳಗಿಂದ ಒಳಗೆ ಸುನಾಮಿ ಏನೆಲ್ಲ ಸುಳಿಗಳು ಏಳಬೇಕು ಅದೆಲ್ಲವೂ ಕೂಡ ಹೇಳ್ತಾ ಇದೆ ಅನ್ನೋದಕ್ಕೆ ಹೈಕಮಾಂಡ್ ಮಟ್ಟದಲ್ಲಿ ಆಗ್ತಾ ಇರುವಂತಹ ಮೀಟಿಂಗ್ಗಳೇ ಸಾಕ್ಷಿ. ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಸಿದ್ದರಾಮಯ್ಯನವರ ನಿವಾಸದಲ್ಲಿ, ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಆದ ಬಳಿಕ ಎಲ್ಲವನ್ನೂ ನಾವು ಬಗೆಹರಿಸಿದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ನಾಯಕರು ಮಾತನಾಡ್ತಾ ಇದ್ರು. ಆದರೆ ಹೈಕಮಾಂಡ್ ನಾಯಕರಿಗೆ ಎಲ್ಲೊಂದು ಕಡೆ ಇದು ಬಗೆಹರಿದಿಲ್ಲ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗಿದೆ. ಇದೇ ಕಾರಣಕ್ಕೋಸ್ಕರ ಕಳೆದ 2 ದಿನಗಳ ಹಿಂದೆ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿಯೇ ಸಭೆಯಾಗಿದೆ. ಒಂದು ಸುತ್ತಿನ ಸಭೆಯಲ್ಲೂ ಕೂಡ ಒಂದು ಇತ್ಯರ್ಥಕ್ಕೆ ಬರೋದಕ್ಕೆ ಸಾಧ್ಯವಾಗಿಲ್ಲ. ಇದೇ ಕಾರಣಕ್ಕೋಸ್ಕರ ಇದೀಗ ಡಿಸೆಂಬರ್ 20 ಅಥವಾ 21ನೇ ತಾರೀಕಿನಂದು ಮತ್ತೊಂದು ಸುತ್ತಿನ ಸಭೆ ಸೇರೋದಕ್ಕೆ ಎಲ್ಲ ಕಾಂಗ್ರೆಸ್ನ ಹೈಕಮಾಂಡ್ನ ನಾಯಕರು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. 19ನೇ ತಾರೀಕು ಸಂಸತ್ನ ಅಧಿವೇಶನ ಕೂಡ ಮುಕ್ತಾಯ ಆಗುತ್ತೆ, ಬೆಳಗಾವಿಯ ಚಳಿಗಾಲದ ಅಧಿವೇಶನ ಕೂಡ ಮುಕ್ತಾಯ ಆಗುತ್ತೆ. ಬಹುತೇಕ 20 ಅಥವಾ 21ನೇ ತಾರೀಕು ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ದೆಹಲಿಗೆ ಬರೋದಕ್ಕೆ ಕರೆ ಬರುವಂಥ ಸೂಚನೆಗಳು ಕೊಡುವಂಥ ಸಾಧ್ಯತೆಗಳಿದ್ದಾವೆ. ಒಂದು ಹೈಕಮಾಂಡ್ ನಾಯಕರಿಗೆ ಇಲ್ಲಿ ಒಂದು ಅಂತಿಮವಂತ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ತಕ್ಷಣಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸಿದ್ದರಾಮಯ್ಯನವ್ರನ್ನ ಬಿಟ್ಟು ನೀವು ಕಾಂಗ್ರೆಸ್ಸನ್ನು ಊಹಿಸ್ಕೊಳ್ತೀರಾ, ಅದಕ್ಕೆ ವಿರುದ್ಧವಾದಂಥ ವಾತಾವರಣ ಈಗಾಗಲೇ ಸೃಷ್ಟಿಯಾಗ್ತಾ ಇದೆ ತೆರೆಮರೆಯಲ್ಲಿ. ಹಾಗಾದರೆ ಡಿ ಕೆ ಶಿವಕುಮಾರ್ ಅವರ ಮಾತ್ರ ಜವಾಬ್ದಾರಿಯನ್ನು ಕೊಟ್ಟು ಅವ್ರನ್ನ ಮುನ್ನಡೆಸಿ ಅಂತ ಹೊರಡೋದಕ್ಕೆ ಸಾಧ್ಯನಾ? ಎಲ್ಲ ನಾಯಕರು ಡಿ ಕೆ ಶಿವಕುಮಾರ್ ಅವರಿಗೆ ಕೈ ಜೋಡಿಸ್ತಾರಾ? ಈ ರೀತಿಯ ಪ್ರಶ್ನೆಗಳು ಹೈಕಮಾಂಡ್ ನಾಯಕರ ಮುಂದೆ ಇರುವಂಥ ಕಾರಣಕ್ಕೋಸ್ಕರ ಅದಕ್ಕೊಂದು ಸೂಕ್ತವಾದಂತಹ ನಿಭಾಯಿಸುವಂತಹ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕಂತ ಅನಿವಾರ್ಯ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಇದೇ ಕಾರಣಕ್ಕೋಸ್ಕರ ಇದು ಮಲ್ಲಿಕಾರ್ಜುನ್ ಖರ್ಗೆ, ಕೆ.ಸಿ. ವೇಣುಗೋಪಾಲ್ ಅವರ ಜೊತೆಗೆ ಚರ್ಚೆ ಒಂದು ಹಂತದಲ್ಲಿ ಮುಕ್ತಾಯ ಆಗಿ ರಾಹುಲ್ ಗಾಂಧಿ ಅವರು ಮತ್ತು ಸೋನಿಯಾ ಗಾಂಧಿ ಅವರ ಮುಂದೆ ದೊಡ್ಡದ ಪ್ರಶ್ನೆಯಾಗಿ ಕಾದು ಕುಳಿತಿದೆ. ಸೋನಿಯಾ ಗಾಂಧಿ ಅವರು ಮತ್ತು ರಾಹುಲ್ ಗಾಂಧಿ ಅವರು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇದನ್ನು ಇತ್ಯರ್ಥ ಮಾಡಲೇಬೇಕಾಗುತ್ತೆ. ಒಂದೋ ಮುಂದುವರಿಸ್ತೀವಿ ಅಥವಾ ಬದಲಾವಣೆ ಮಾಡ್ತೀವಿ ಅನ್ನುವಂಥದ್ದನ್ನು ಒಂದು ನಿಗದಿತ ಸಮಯದಲ್ಲಿ ಹೇಳಲೇಬೇಕಂತ ಅನಿವಾರ್ಯ ಪರಿಸ್ಥಿತಿಯನ್ನ ಸಿದ್ದರಾಮಯ್ಯನವರ ತಂಡವು ಮಾಡ್ತಾ ಇದೆ, ಡಿ ಕೆ ಶಿವಕುಮಾರ್ ಅವರ ಜೊತೆಗಿರುವಂತಹ ನಾಯಕರು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಈ ಎಲ್ಲ ಕಾರಣಕ್ಕೋಸ್ಕರ ಸಹಜವಾಗಿಯೇ ದೆಹಲಿಯಲ್ಲಿ ನಡೆಯುವಂತಹ ಮೀಟಿಂಗ್ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ಪ್ರಸನ್ನ.